ಜೆ ಯೋಗೇಶ್ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೇಲೆ ಆಧಾರರಹಿತ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದದ್ದು. ಅಧ್ಯಕ್ಷ ವೈಬಿ ಮಹೇಶ್ ಚಾಮರಾಜನಗರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಯಳಂದೂರು ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಅಧ್ಯಕ್ಷರಾದ ವೈಬಿ ಮಹೇಶ್ ಅವರು ಮಾತನಾಡಿ, ಜೆ ಯೋಗೇಶ್ ಷೇರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪತ್ರಿಕೆಯಲ್ಲಿ ನಮ್ಮ ಸಂಘದ ಮೇಲೆ ದಾಖಲಾತಿ ಇಲ್ಲದೆ ದೂರು ಮಾಡಿದ್ದಾರೆ. ಇದು ಖಂಡನೀಯ ಎಂದು ತಿಳಿಸಿದರು. ನಿರ್ದೇಶಕರಾದ ಪಿ ಮಾದೇಶ್ ಅವರು ಮಾತನಾಡಿ, ನಮ್ಮ ಯಳಂದೂರು ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 49 ವರ್ಷಗಳ ಇತಿಹಾಸವಿದೆ. ಇಲ್ಲಿಯವರೆಗೆ ಯಾವುದೇ ತಪ್ಪುಗಳು ಇಲ್ಲದೆ ನಡೆದುಕೊಂಡು ಬಂದಿದೆ. ಆದರೆ ಜೆ ಯೋಗೇಶ್ ಅವರ 22ನೇ ತಾರೀಕು ನಡೆದ ಸಂಘದ ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಸಭೆಯಲ್ಲಿ ಅವರಿಗೆ ಉತ್ತರ ನೀಡಿದ್ದೇವೆ. ಆದರೂ ಅವರು ಏಕಾಏಕಿಯಾಗಿ ಯಾವುದೇ ದಾಖಲಾತಿ ಇಲ್ಲದೆ ಪತ್ರಿಕೆಗಳಲ್ಲಿ ಸಂಘದ ಮೇಲೆ ಷೇರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರೆ ಇದು ಅವರ ಘನತೆಗೆ ತಕ್ಕದ್ದಲ್ಲ. ನಮ್ಮ ಸಂಘದಲ್ಲಿ ಯಾವುದೇ ಹಣ ದುರುಪಯೋಗವಾಗಿಲ್ಲ. ನಮ್ಮ ಹತ್ತಿರ ದಾಖಲಾತಿಗಳಿವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೈಬಿ ಮಹೇಶ್, ನಿರ್ದೇಶಕರಾದ ಪಿ ಮಾದೇಶ್, ಲೋಕೇಶ್, ದೊರೆ, ಮಲ್ಲು, ಜಯರಾಮು, ಸಿದ್ದನಾಯಕ್, ರಾಜಶೇಖರ, ರಾಜಮ್ಮ ಹಾಗೂ ಕಾರ್ಯದರ್ಶಿ ಪುಟ್ಟರಾಜು ಹಾಜರಿದ್ದರು. ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ನಾನು. ದಿನಾಂಕ 27/9/2027 ನಮ್ಮ ಸಂಘದ ವಾರ್ಷಿಕ ಮಹಾಸಭೆ ಆಧಾರರಹಿತ ಆರೋಪ ಮಾಡಿರುವ ಜೆ ಯೋಗೇಶ್ ಅವರು ಸತ್ಯವಲ್ಲ, ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ತಾ ನನ್ನ ಮುಂದೆ ಇನ್ನು ನಮ್ಮ ಟಿಮಾರಸ್ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಅದು ಹೇಳ್ತೇನೆ. ಇಲ್ಲಿ ಯಳಂದೂರು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಒಂದು ವಾರ್ಷಿಕ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ಸುಲಲಿತವಾಗಿ ಎಲ್ಲವೂ ಕೂಡ ನಡೆದಿದೆ. ಆಮೇಲೆ ನಮ್ಮ ಸಂಘ ಪ್ರಾರಂಭ ಆಗಿ 49ನೇ ವರ್ಷ, ಇದು 49ನೇ ವರ್ಷ ಸರ್. ಇದರಲ್ಲಿ ಏನಾಯಿತು, ಜೆ ಯೋಗೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಒಂದು ಪ್ರಶ್ನೆ ಕೇಳಿದ್ರು. ಏನಂತ, ನೀವು ಸಂಘದ ಹಣವನ್ನು ದುರುಪಯೋಗ ಮಾಡ್ತಿದ್ದೀರಿ ಅಂತ. ಆ ಸಂದರ್ಭದಲ್ಲಿ ನಾವು ಸಂಘದ ಹಣ ನಾವು ದುರುಪಯೋಗ ಮಾಡಿಲ್ಲ ಅಂತೇಳಿ ಸೂಕ್ತವಾಗಿ ಅವರ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಆದರೂ ಕೂಡ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ, ಸಂಘದ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಬಳೆಮನೆ ಸೊಸೈಟಿಯವರು ಅಂತ ಬಂದಿದೆ. ನೋಡಿ, ಒಂದು 4-5 ಪತ್ರಿಕೆ ಮುಂದೆ. ನಾನು ಇದನ್ನು ನಿಮಗೆ ದಯಮಾಡಿ ತೋರಿಸ್ತಾ, ನಾನು ಯೋಗೇಶ್ ಅವರಿಗೆ ಮನವಿ ಮಾಡೋದೇನೆಂದರೆ, ಈ ಹಣ ದುರುಪಯೋಗದ ಬಗ್ಗೆ ಸಹಕಾರ ನಮ್ಮ ಕೃಷಿ ಪತ್ತಿನ ಏನು ಸದಸ್ಯರಿದ್ದಾರೆ ಅವರ ಷೇರು ಹಣ ನಾವೇನಾದ್ರು ದುರುಪಯೋಗ ಮಾಡಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ಬಿಡುಗಡೆ ಮಾಡಿ. ಅದಕ್ಕೆ ಏನು ಆಧಾರ ಇದೆ ನಿಮ್ಮ ಬಳಿ. ಆ ರೀತಿ ಒಂದು 49 ವರ್ಷಗಳ ಕಾಲ ಒಂದು ತಪ್ಪು ಚುಕ್ಕಿಯನ್ನು ಇಲ್ಲದೆ ಆಡಳಿತ ನಡೆಸಿಕೊಂಡು ಬಂದಿರತಕ್ಕಂಥ ಸಹಕಾರ ಸಂಘದ ಮೇಲೆ ಏಕಾಏಕಿ ನೀವು ಈ ಥರದ ಆರೋಪ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ? ದಾಖಲೆ ಇದ್ದರೆ ದಯಮಾಡಿ ಅಂತ ಬಿಡುಗಡೆ ಮಾಡಿ. ಜನರಿಗೆ ಗೊತ್ತಾಗಲಿ, ಸದಸ್ಯರಿಗೆ ಗೊತ್ತಾಗಲಿ, ಅದಕ್ಕೆ ಸಂಬಂಧಪಟ್ಟಂತ ಯಾರು ಇಲಾಖೆ ಇದೆ, ಡಿ ಯಾರಿದ್ದಾರೆ, ಎ ಯಾರಿದ್ದಾರೆ, ಅಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ನಮ್ಮ ಸಂಘದಲ್ಲಿ ಸರ್ ಇದುವರೆಗೆ ನಾವು ರೈತರಿಗೆ 6 ಕೋಟಿ ಸಾಲವನ್ನು ಕೊಟ್ಟು ಬಂದಿದ್ದೀವಿ. ಸತತ 5 ವರ್ಷಗಳ ಕಾಲ ನಮ್ಮ ಸಂಘಕ್ಕೆ ಉತ್ತಮ ಸಂಘ ಅಂತ ನಮ್ಮ ಜಿಲ್ಲಾ ಬ್ಯಾಂಕಿಂದ ನಮಗೆ ಪ್ರಶಸ್ತಿ ಬಂದಿದೆ. ಪ್ರತಿ ವರ್ಷ ನಾವು ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ, SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ನಾವು ಯಾರು 75ಕ್ಕಿಂತ ಹೆಚ್ಚು ಅಂಕವನ್ನು ಸದಸ್ಯರ ಮಕ್ಕಳು ಪಡ್ಕೋತಾರೆ ಅವ್ರಿಗೆ ನಾವು ನಗದು ರೂಪದಲ್ಲಿ ಸಹಾಯ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸ್ಕೊಂಡು ಬರ್ತಾ ಇದ್ದೀವಿ. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥವ್ರನ್ನ ನೀವು ಏಕಾಏಕಿ ನೀವು ಷೇರುಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ರೆ ಸಂಘದ ಕಥೆ ಏನಾದ್ರು ತಮಗೆಲ್ಲ ತಿಳಿದ ಹಾಗೆ ಇವತ್ತು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನ ಕಟ್ಟಬೇಕು, ಅದನ್ನ ಇಷ್ಟು ಮಟ್ಟಿಗೆ ಹೆಮ್ಮರವಾಗಿ ಬೆಳೆಸಬೇಕು ಅಂದ್ರೆ ಇಷ್ಟೆಷ್ಟು ಮಹನೀಯರು ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ. ಅದಕ್ಕೆ ದಯಮಾಡಿ ಈ ರೀತಿ ನೀವು ಒಬ್ಬ ಜನಪ್ರತಿನಿಧಿಯಾಗಿದ್ದಂಥವ್ರು, ನೀವು 10 ವರ್ಷಗಳ ಕಾಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು, ಈ ರೀತಿ ಯಾವುದೇ ಆಧಾರರಹಿತ ಆರೋಪಗಳನ್ನ ಮಾಡಕ್ಕೆ ಮೊದಲೇ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಸಂಘದಲ್ಲಿ ಸದಸ್ಯರು ಅಲ್ಲಿ ಅವರು ಆರೋಪ ಮಾಡಿದ್ರು ಅಂತ ಪತ್ರಿಕೆ ಬಂದಿರೋದು. ನಾವಿದ್ದು ಅವರು ಆರೋಪದ ಪ್ರಶ್ನೆ ಕೇಳಿದ್ರು. ಅವರು ಪ್ರಶ್ನೆ ಕೇಳಿದ್ರು ಏನಂತ, ನೀವು ಇದು ಷೇರುಗಳನ್ನ ನೀವು ಡ್ರಾ ಮಾಡ್ಕೊಂಡಿದ್ದೀರಿ, ಯಾರು ಹೇಳಿದೆ ಅಂತ ನಮ್ಮನ್ನ ಪ್ರಶ್ನೆ ಕೇಳಿದ್ರು. ಅವರು ಏನು ಪ್ರಶ್ನೆ ಬರುತ್ತಲ್ಲ ಆ ಸಂದರ್ಭದಲ್ಲಿ, ಆಗ ನಾವು ಅವ್ರಿಗೆ ಸೂಕ್ತವಾಗಿ ಹೇಳಿದ್ದೀವಿ. ಅದನ್ನ ನಾವು ಆ ಥರ ಮಾಡಿಲ್ಲ. ಎಲ್ಲ ಪ್ರಮಾಣ ಎವ್ರಿ ಇಯರ್ ಆಡಿಟ್ ಆಗುತ್ತೆ ಸರ್. 1 ರೂಪಾಯಿ ಅಲ್ಲ, 1 ಪೈಸೆ ಕೂಡ ಆ ಕಡೆ ವ್ಯತ್ಯಾಸ ಆಗಲ್ಲ.
ಯಾಕಂದ್ರೆ ನಮ್ಮ ಸಂಘದಲ್ಲಿ ಎವ್ರಿ ಇಯರ್ ಆಡಿಟ್ ಮಾಡ್ತೀವಿ. ಆಡಿಟ್ ಮಾಡಿದಂತ ಪ್ರತಿಯನ್ನ ಪ್ರತಿಯೊಬ್ಬ ಷೇರುದಾರರಿಗೂ ಪ್ರತಿಯೊಬ್ಬ ಸಂಘದ ಸದಸ್ಯರಿಗೂ ಅವ್ರ ಮನೆಗೆ ನಾವು ಪ್ರಿಂಟ್ ಮಾಡಿ ಕಳಿಸ್ಕೊಡ್ತೀವಿ, ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ನಾವು 8 ದಿನ ಮುಂಚಿತವಾಗಿ ಯಾಕೆ ಕಳಿಸ್ಕೊಡ್ತೀವಿ ಅಂದ್ರೆ ಅವರು ನಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಬಂದು ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ನಾವು ಕಳಿಸ್ಕೊಟ್ಟಿದ್ವಿ. ಇದನ್ನ ನಾವು ಕಳಿಸ್ಕೊಟ್ಟಿದ್ರು ಕೂಡ, ಇದನ್ನ ಓದಿದ್ರು ಕೂಡ ಬಂದು ಯೋಗೇಶ್ ಅವರು ಯಾವುದೇ ಆಧಾರ ಇಲ್ಲದೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ದಯಮಾಡಿ ಅದನ್ನ ನಾವು ವಾಪಸ್ ತಗೋಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದು ಕೊಟ್ಟಿದ್ದೀನಿ ಸರ್, ಖಂಡಿತವಾಗ್ಲೂ ಕೊಟ್ಟಿದ್ದೀನಿ. ಮಾಧ್ಯಮದವರು ಇದ್ರು, ಮಾಧ್ಯಮ ಸ್ನೇಹಿತರು ಯಾಕೆ ಇದನ್ನ ಬರೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಮಾಧ್ಯಮದವರು ಇದ್ರು, ಅವ್ರಿಗೂ ನಮಗೂ ಅವ್ರ ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಕೊಟ್ಟಾಗ ಅವರು ಉತ್ತಮ ಸೊಸೈಟಿ ಅಂತ ಅಪೇಕ್ಷೆಗೆ ಅವಾರ್ಡ್ ಕೊಟ್ಟಿದ್ದಾರೆ ಯಾವ್ದು ಕಷ್ಟ ಸೊಸೈಟಿ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366